ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಫಲಿತಾಂಶ ಪ್ರಕಟವಾಗ್ತಾ ಇದೆ. ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಆಡಳಿತ ಪಕ್ಷ ಬಿಜೆಪಿ ಆಲ್ಮೋಸ್ಟ್ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಗೆದ್ದು ಬೀಗ್ತಾ ಇದೆ. ಅದರಲ್ಲೂ ಕೂಡ ಇಡೀ ದೇಶದ ಗಮನ ಸೆಳೆದಿರುವಂತಹ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಕಮಾಲ್ ಮಾಡ್ತಾ ಇದೆ. ಇದೇ ಮೊದಲ ಬಾರಿಗೆ ಮುಂಬೈ ಪಾಲಿಕೆಯ ಗದ್ದುಗೆ ಬಿಜೆಪಿ ಪಾಲಾಗ್ತಾ ಇದೆ. ಸ್ಪಷ್ಟ ಬಹುಮತ ಪಡೆದು ಮುನ್ನಡೀತಾ ಇದೆ ಬಿಜೆಪಿಯ ಮೈತ್ರಿಕೂಟ. 227 ವಾರ್ಡ್ಗಳ ಪೈಕಿ 130ಕ್ಕೂ ಅಧಿಕ ವಾರ್ಡ್ಗಳಲ್ಲಿ ಬಿಜೆಪಿ ಮತ್ತು ಶಿಂದೆ ಶಿವಸೇನೆ ಮುನ್ನಡೆಯನ್ನು ಸಾಧಿಸ್ತಾ ಇರೋದು. 130ರ ಪೈಕಿ 99 ಬಿಜೆಪಿಯ ಗಳಿಕೆ, 31 ಶಿವಸೇನೆ. ಇನ್ನು ಈ ಕಡೆ 72 ವಾರ್ಡ್ಗಳಲ್ಲಿ ಠಾಕ್ರೆ ಸಹೋದರರ ಪಕ್ಷಗಳು ಮುನ್ನಡೆಯನ್ನ ಕಾಯ್ಕೊಳ್ತಾ ಇರೋದು. ಅದರಲ್ಲಿ 63 ಶಿವಸೇನೆ, 9 ಮಹಾರಾಷ್ಟ್ರ ನವನಿರ್ಮಾಣ ಸೇನೆ. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಠಾಕ್ರೆ ಕುಟುಂಬಕ್ಕಿದ್ದಂತ ಹಿಡಿತ ಕೈ ತಪ್ಪಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸುಮಾರು 30 ವರ್ಷಗಳ ಬಳಿಕ ಠಾಕ್ರೆ ಪಾರ್ಟಿ ಸದ್ಯ ಮುಂಬೈ ಮಹಾನಗರ ಪಾಲಿಕೆಯ ಮೇಲಿದ್ದಂತ ಹಿಡಿತವನ್ನ ಕಳ್ಕೊಳ್ತಾ ಇರೋ ಅದನ್ನ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಮುಂದುವರಿಸಿದೆ. ಇನ್ನು ಇಂಡಿವಿಜುವಲ್ ನಂಬರ್ಸ್ ಅನ್ನ ನೀವು ನೋಡ್ತಾ ಹೋಗಬಹುದು. ಇದು ಮುಂಬೈ ಸಂಬಂಧಿಸಿದಂತೆ ಬಿಜೆಪಿ ಮೈತ್ರಿಕೂಟ 130, ಶಿವಸೇನೆ ಉದ್ಧವ್ ಠಾಕ್ರೆ ಬಣ 72, ಅದರಲ್ಲಿ ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯೂ ಸೇರಿದೆ. 72 ವಾರ್ಡ್ಗಳಲ್ಲಿ ಮುನ್ನಡೆಯಲ್ಲಿದೆ. ಬಿಜೆಪಿ 130 ವಾರ್ಡ್ಗಳಲ್ಲಿ ಮುನ್ನಡೆಯಲ್ಲಿದೆ. ಬಿಜೆಪಿಯ ಗಳಿಕೆಯನ್ನ ನೀವು ಗಮನಿಸ್ತಾ ಇದ್ದೀರಿ. ಬಿಜೆಪಿ 99, ಈ 130ರ ಪೈಕಿ 99 ವಾರ್ಡ್ಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಕಳೆದ ಬಾರಿ 2017ರಲ್ಲಿ ಎಲೆಕ್ಷನ್ ಏನಾಯಿತು, ಆಗ ಬಿಜೆಪಿ ಗಳಿಸಿದ್ದು 82 ವಾರ್ಡು, ಅಥವಾ ಬಿಜೆಪಿ ಗೆದ್ದಿದ್ದು 82 ವಾರ್ಡ್ಗಳಲ್ಲಿ. ಈಗ ಮುನ್ನಡೆಯಲ್ಲಿರೋದು 99 ವಾರ್ಡ್ಗಳಲ್ಲಿ. 114 ವಾರ್ಡ್ಗಳಲ್ಲಿ ಗೆದ್ರೆ ಮೇಯರ್ ಸ್ಥಾನ ಆ ಪಕ್ಷದ ಪಾಲಾಗತ್ತೆ. ಸೊ ಅಲ್ಲಿಗೆ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಅವರ ಶಿವಸೇನೆ ಗೆಲ್ಲೋದು ಖಚಿತ ಆಗಿದೆ. ಬಿಜೆಪಿಯ ಮೇಯರ್ ಮುಂಬೈ ಮಹಾನಗರ ಪಾಲಿಕೆಯ ಗದ್ದುಗೆ ಅಲಂಕರಿಸೋದು ಖಚಿತ ಆಗಿದೆ. ನಂಬರ್ ನೋಡ್ತಾ ಇದ್ದೀರಿ. ಬಿಜೆಪಿ 99, ಶಿವಸೇನೆ 33, ಶಿವಸೇನೆ ಉದ್ಧವ್ ಠಾಕ್ರೆ ಬಣ 43, ಮಹಾರಾಷ್ಟ್ರ ನವನಿರ್ಮಾಣ ಸೇನೆ 9, ಕಾಂಗ್ರೆಸ್ ಕಳೆದ ಬಾರಿ ಗಳಿಸಿದ್ದು, ಕಾಂಗ್ರೆಸ್ನ ಗಳಿಕೆ ಕಳೆದ ಬಾರಿ 31. ಈ ಬಾರಿ ಕಾಂಗ್ರೆಸ್ 14 ವಾರ್ಡ್ಗಳಿಗಷ್ಟೇ ಸೀಮಿತವಾಗ್ತಾ ಇದೆ. ಇತರೆ 29, ಈ ಇತರೆಯಲ್ಲಿ ಎಐಎಂಐಎಂ ಸೇರಿ ಬೇರೆ ಬೇರೆ ಪಕ್ಷಗಳಿದ್ದಾವೆ. ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಲಾಸ್ ಆಗಿದೆ, ಶಿವಸೇನೆಗೆ ಲಾಸ್ ಆಗಿದೆ. ಶಿವಸೇನೆ ಪಕ್ಷವನ್ನೇ ಕಳ್ಕೊಂಡಿದೆ ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ. ಕಳೆದ ಬಾರಿ ಶಿವಸೇನೆ 1 ಆಗಿತ್ತು, ಈ ಬಾರಿ ಶಿವಸೇನೆ 2 ಆಗಿದೆ. ಒಂದು ಹೋಳು ಬಿಜೆಪಿಯನ್ನ ಸೇರ್ಕೊಂಡಿದೆ, ಒಂದು ತುಂಡು ವಿಭಜನೆಯಾಗಿರುವಂತಹ ಒಂದು ತುಂಡು ಏಕನಾಥ್ ಶಿಂದೆ ಅವರ ಮುಖಾಂತರ ಬಿಜೆಪಿಯನ್ನ ಸೇರಿಕೊಂಡು ಅವರ ಗಳಿಕೆ ಚೆನ್ನಾಗಿದೆ. ಅಥವಾ ಬಿಜೆಪಿಯ ಜೊತೆಗೆ ಸಖ್ಯ ಬೆಳೆಸಿರುವಂತಹ ಶಿವಸೇನೆಯ ಪರಿಸ್ಥಿತಿ ಚೆನ್ನಾಗಿದೆ. ಬಿಜೆಪಿಯನ್ನ ಬಿಟ್ಟು ಹೊರಬಂದಿರುವಂತಹ ಉದ್ಧವ್ ಠಾಕ್ರೆ ಅವರ ಪರಿಸ್ಥಿತಿ 43 ವಾರ್ಡ್ಗಳಿಗಷ್ಟು ಸೀಮಿತ. ನಾವಿಲ್ಲಿ ಒಂದು ಪ್ರಶ್ನೆ ರೈಸ್ ಆಗಬಹುದು, ಇಲ್ಲಿ 43 ವಾರ್ಡ್ಗಳಲ್ಲಿ ಗೆದ್ದಿದ್ದಾರಲ್ವಾ ಅಂತ. ಬಟ್ ಶಿವಸೇನೆಯ ಉಳಿವಿಗೆ, ಉದ್ಧವ್ ಠಾಕ್ರೆ ಅವರ ಶಿವಸೇನೆಯ ಉಳಿವಿಗೆ, ಅಸ್ತಿತ್ವಕ್ಕೆ ಮುಂಬೈ ಮಹಾನಗರ ಪಾಲಿಕೆಯನ್ನು ಗೆಲ್ಲಬೇಕಾದಂತಹ ಅನಿವಾರ್ಯತೆ ಇತ್ತು. ಏಷ್ಯಾದಲ್ಲೇ ಅತಿ ಶ್ರೀಮಂತ ಪಾಲಿಕೆ ಮುಂಬೈ ಮಹಾನಗರ ಪಾಲಿಕೆ. ಸುಮಾರು 75,000 ಕೋಟಿ ಬಜೆಟ್ ಇರುವಂತಹ ಪಾಲಿಕೆ. ಅಂತ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರವನ್ನು ಉಳಿಸಿಕೊಂಡರೆ ಒಂದು ರಾಜ್ಯದಲ್ಲಿ ಅಧಿಕಾರವನ್ನು ಉಳಿಸಿಕೊಂಡಂತೆ. ಕಾಂಗ್ರೆಸ್ ಹಿಮಾಚಲ ಪ್ರದೇಶವನ್ನು ಗೆಲ್ಲೋದು ಒಂದೇ, ಮುಂಬೈ ಮಹಾನಗರ ಪಾಲಿಕೆಯನ್ನು ಗೆಲ್ಲೋದು ಒಂದೇ. ಆರ್ಥಿಕ ವಿಚಾರ ಅಂತ ಬಂದಾಗ ಅಂತ ಮಹಾನಗರ ಪಾಲಿಕೆಯನ್ನು ಶಿವಸೇನೆ ಕಳ್ಕೊಂಡಿರೋದು.
ಅಥವಾ ಉದ್ಧವ್ ಠಾಕ್ರೆ ಅವರು ಕಳ್ಕೊಂಡಿರೋದು. ಉದ್ಧವ್ ಠಾಕ್ರೆ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳಿದ್ದಾವೆ. ಪದೇ ಪದೇ ಮಿತ್ರರು ಬದಲಾಗಿದೆ ಉದ್ಧವ್ ಠಾಕ್ರೆ ಅವರಿಗೆ. ಬಿಜೆಪಿಗೆ ಜೊತೆಗಿದ್ದವರು ಕಾಂಗ್ರೆಸ್ ಜೊತೆಗೆ ಬಂದರು, ತನ್ನ ಐಡಿಯಾಲಜಿಯಲ್ಲೇ ಕಾಂಪ್ರಮೈಸ್ ಮಾಡಿಕೊಂಡ್ರು. ಹಿಂದುತ್ವದ ಸಿದ್ಧಾಂತವನ್ನ ಹೇಳ್ತಾ ಇದ್ದಂತ ಉದ್ಧವ್ ಠಾಕ್ರೆ ಏಕಾಏಕಿ ತಮ್ಮ ಸಿದ್ಧಾಂತದಲ್ಲಿ ಬದಲಾವಣೆಯನ್ನ ಮಾಡಿ ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡ್ರು. ಮಹಾವಿಕಾಸ್ ಅಘಾಡಿಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿಗಳು ಜೊತೆಗಿದ್ವು. ಅಂದ್ರೆ ಸಿದ್ಧಾಂತದ ವೈರುಧ್ಯ ಇತ್ತಲ್ಲಿ. ಒಂದು ಹಿಂದುತ್ವವಾದವನ್ನು ಪ್ರತಿಪಾದಿಸುವಂತ ಪಕ್ಷ, ಕಮ್ಯುನಿಸ್ಟ್ ವಿಚಾರಧಾರೆ ಇರುವಂತ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಳ್ಳುತ್ತೆ ಅಂತಂದ್ರೆ ಜನ ಹೇಗೆ ಸ್ವೀಕರಿಸಬೇಕದನ್ನ. ಸೊ ಇಂಥ ಸ್ಥಿತಿ ಇತ್ತು. ಈಗ ಉದ್ಧವ್ ಠಾಕ್ರೆ ಮತ್ತೆ ಮಿತ್ರರನ್ನ ಬದಲಾಯಿಸಿಕೊಂಡ್ರು. ಈಗಲೂ ಕೂಡ ದೊಡ್ಡದಾದಂತ ಗಳಿಕೆಯನ್ನು ಕಾಣ್ತಾ ಇಲ್ಲ. ಮಹಾರಾಷ್ಟ್ರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಪರ. ಇಂಡಿವಿಜುವಲ್ ನಂಬರ್ಸ್ 2869 ವಾರ್ಡ್ಗಳು. 2869 ವಾರ್ಡ್ಗಳಲ್ಲಿ 1033 ವಾರ್ಡ್ಗಳಲ್ಲಿ ಬಿಜೆಪಿ ಮುನ್ನಡೆ. ಆ ಮೂಲಕ ಬಿಜೆಪಿ ಅತಿ ದೊಡ್ಡ ಪಕ್ಷ ಸ್ಥಳೀಯ ಸಂಸ್ಥೆಗಳಲ್ಲಿ. 205 ವಾರ್ಡ್ಗಳಿಗಷ್ಟೇ ಕಾಂಗ್ರೆಸ್ ಮುನ್ನಡೆಯನ್ನು ಕಾಣ್ತಾ ಇರೋದು. ಶಿಂದೆ ಶಿವಸೇನೆ 282 ವಾರ್ಡ್ಗಳಲ್ಲಿ ಮುನ್ನಡೆಯಲ್ಲಿದೆ. ಅಜಿತ್ ಪವಾರ್ ಬಣ, ಎನ್ಸಿಪಿಯ ಅಜಿತ್ ಪವಾರ್ ಬಣ 115 ವಾರ್ಡ್ಗಳಲ್ಲಿ ಮುನ್ನಡೆಯಲ್ಲಿದೆ. ಶರದ್ ಪವಾರ್ ಬಣದ ಪರಿಸ್ಥಿತಿ ಚಿಂತಾಜನಕ. 24 ವಾರ್ಡ್ಗಳಲ್ಲಷ್ಟೇ ಮುನ್ನಡೆ. ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ರಾಜ್ ಠಾಕ್ರೆ ಅವರದ್ದು 12 ವಾರ್ಡ್ಗಳಲ್ಲಿ ಮುನ್ನಡೆ. ಚಿಂತಾಜನಕ ಸ್ಥಿತಿಯಲ್ಲಿರುವಂತ ಪಕ್ಷಗಳು ಅಂತ ನಾವು ನೋಡಿದ್ರೆ ಶರದ್ ಪವಾರ್ ಅವರ ಪಕ್ಷ. ಒಂದು ಕಾಲದಲ್ಲಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ತನ್ನದೇ ಆದಂತ ಛಾಪನ್ನ ಮೂಡಿಸಿದಂತ ಪಾರ್ಟಿ ಇವತ್ತು ವಿಭಜನೆಯಾಗಿ 2 ತುಂಡಾಗಿದೆ. ಅಜಿತ್ ಪವಾರ್ ಬಿಜೆಪಿ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಬಟ್ ಈ ಎಲೆಕ್ಷನ್ ನಲ್ಲಿ ಅವರು ಸಪರೇಟ್ ಸ್ಪರ್ಧೆ ಮಾಡಿದ್ರು. ಬಟ್ ಉಪಮುಖ್ಯಮಂತ್ರಿಯಾಗಿ ಸರ್ಕಾರದ ಭಾಗವಾಗಿದ್ದಾರೆ. ಉಳಿದಿರುವಂತ ಮತ್ತೊಂದು ತುಂಡು ಶರದ್ ಪವಾರ್ ಅವರ ಆ ಪಕ್ಷ ಏನಿದೆ ಅದು ಚಿಂತಾಜನಕ ಸ್ಥಿತಿಯಲ್ಲಿದೆ. ಚಿಂತಾಜನಕ ಸ್ಥಿತಿಯಲ್ಲಿ ಇವತ್ತೋ ನಾಳೆಯೋ ಈ ಪಕ್ಷವು ಕೂಡ ಬಿಜೆಪಿಯ ಜೊತೆಗೆ ಗುರುತಿಸಿಕೊಳ್ಳಬಹುದು ಅನ್ನುವಂಥ ಸಾಧ್ಯತೆಯ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಸುಪ್ರಿಯಾ ಸುಳೆ ಅವರು ಕೇಂದ್ರದ ಕ್ಯಾಬಿನೆಟ್ ಸೇರಬಹುದು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದೆ. ಅದಕ್ಕೆ ಪೂರಕ ಅನ್ನುವಂಥ ಬೆಳವಣಿಗೆಗಳು. ಬಿಜೆಪಿ ಜೊತೆಗೆ ಗುರುತಿಸಿಕೊಂಡರೆ ಮಾತ್ರ ಭವಿಷ್ಯ, ಬಿಜೆಪಿ ಜೊತೆಗೆ ಗುರುತಿಸಿಕೊಂಡರೆ ಮಾತ್ರ ಪಕ್ಷದ ಅಸ್ತಿತ್ವ ಉಳಿಯುತ್ತೆ ಅನ್ನುವಂತ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿ ನಿರ್ಮಾಣ ಆಗಿರೋದನ್ನ ನೋಡ್ತಾ ಇದ್ದೀರಿ. 2024 ವಿಧಾನಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿಯ ಸ್ಟ್ರೈಕ್ ರೇಟು 85%. ಅಂದ್ರೆ 100 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರೆ 85ರಲ್ಲಿ ಗೆದ್ದಿತ್ತು. ವಿಪಕ್ಷಗಳ ಪರಿಸ್ಥಿತಿ ಏನಾಗಿತ್ತು ಅಂತಂದ್ರೆ ಅಧಿಕೃತ ವಿಪಕ್ಷ ಅನ್ನುವಂತ ಸ್ಥಾನವನ್ನ ಪಡ್ಕೊಳ್ಳೋದಕ್ಕೂ ಸಾಧ್ಯ ಆಗಲಿಲ್ಲ. ಅಂದ್ರೆ 10% ಸೀಟನ್ನು ಗಳಿಸಬೇಕಿತ್ತು. 10% ಸೀಟನ್ನು ಕೂಡ ಗಳಿಸೋದಕ್ಕೆ ಯಾವ ವಿಪಕ್ಷಕ್ಕೂ ಸಾಧ್ಯ ಆಗಲಿಲ್ಲ. ಬಿಜೆಪಿ, ಶಿವಸೇನೆ ಶಿಂದೆ ಬಣ ಮತ್ತು ಪವಾರ್ ಬಣ ಎನ್ಸಿಪಿ ಇವರು 90% ಸೀಟ್ಗಳನ್ನು ಗೆದ್ದರು. ಆಲ್ಮೋಸ್ಟ್ 90%. ಆ ಮೂಲಕ ಇಡೀ ರಾಜಕೀಯ ಚಿತ್ರಣವೇ ಬದಲಾಯಿತು. ಕೆಲವೇ ತಿಂಗಳ ಹಿಂದೆ ಲೋಕಸಭೆಯಲ್ಲಿ ಕಮಾಲು ಮಾಡಿದ್ದಂತ ಮಹಾವಿಕಾಸ್ ಅಘಾಡಿ ನವೆಂಬರ್ ತಿಂಗಳಲ್ಲಿ ಬಂದಂತ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಮಖಾಡೆ ಮಲಗಿತ್ತು. ಈಗ ಮತ್ತೆ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ನಲ್ಲೂ ಕೂಡ ಅದೇ ರಿಪೀಟ್ ಆಗ್ತಾ ಇದೆ. 2024 ನವೆಂಬರ್ ತಿಂಗಳ ವಿಧಾನಸಭಾ ಎಲೆಕ್ಷನ್ ಫಲಿತಾಂಶದ ಮತ್ತೊಂದು ಆಯಾಮವನ್ನ ಇಲ್ಲಿ ನಾವು ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ. ನಂಬರ್ಸು ಬಿಜೆಪಿಗೆ ಪೂರಕವಾಗಿದೆ, ಪರಿಸ್ಥಿತಿ ಬಿಜೆಪಿಗೆ ಪೂರಕವಾಗಿದೆ, ಮಿತ್ರರು ಬಿಜೆಪಿಗೆ ಪೂರಕವಾಗಿ ಬದಲಾಗಿದ್ದಾರೆ. ಇಡೀ ಮಹಾರಾಷ್ಟ್ರದ ಆ ರಾಜಕೀಯ ಗೋಜಲು ಸ್ಥಿತಿ ಏನಿದೆ ಅದರ ಸಂಪೂರ್ಣ ಲಾಭವನ್ನು ಪಡೆದಿದ್ದು ಬಿಜೆಪಿ.
ಅದು ಈ ಫಲಿತಾಂಶದಲ್ಲೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಂಪೂರ್ಣ ಲಾಭ ಬಿಜೆಪಿ ಪಾಲಾಗಿದೆ. ಮತ್ತೊಮ್ಮೆ ದೇವೇಂದ್ರ ಫಡ್ನವೀಸ್ ಅವರ ನಾಯಕತ್ವಕ್ಕೆ ಮಹಾರಾಷ್ಟ್ರದ ಜನ ಬಹುಪರಾಕ್ ಹೇಳಿದ್ದಾರೆ. ಮುಂಬೈನ ನಂಬರ್ ನೋಡ್ತಾ ಇದ್ದೀರಿ. ಒಂದು ನಂಬರ್ ಆಡ್ ಆಯ್ತು ಅಂತಂದ್ರೆ 3 ಡಿಜಿಟ್ಗೆ ರೀಚ್ ಆಗುತ್ತೆ. ಒಂದು ವಾರ್ಡ್ ಅಲ್ಲಿ ಗೆದ್ರು ಅಂತಂದ್ರೆ ಅಥವಾ ಒಂದು ವಾರ್ಡ್ ಅಲ್ಲಿ ಮುನ್ನಡೆ ಬಂತು ಅಂತಂದ್ರೆ 3 ಡಿಜಿಟ್ ರೀಚ್ ಆಗುತ್ತೆ. ಬಿಜೆಪಿ ಅವರ ಕ್ಯಾಂಪೇನು ಅದೇ ರೀತಿ ಇತ್ತು. ಯಾವ ರೀತಿ ಅಂತಂದ್ರೆ ಟ್ರಿಪಲ್ ಇಂಜಿನ್ ಸರ್ಕಾರ ಬೇಕು ಮುಂಬೈಗೆ ಅಂತ. ಕೇಂದ್ರದಲ್ಲಿ ನಾವು, ರಾಜ್ಯದಲ್ಲೂ ನಾವು, ಕಾರ್ಪೊರೇಷನ್ ನಲ್ಲೂ ನಾವು, ಟ್ರಿಪಲ್ ಇಂಜಿನ್ ಸರ್ಕಾರ ಅಂತ. ಸೊ ಅದರಂತೆ ಮುಂಬೈನ ಜನ ಕೂಡ ಬಿಜೆಪಿಗೆ ವೋಟ್ ಹಾಕಿದ್ದಾರೆ, ಬಿಜೆಪಿ ಮಿತ್ರರಿಗೆ ವೋಟ್ ಹಾಕಿದ್ದಾರೆ. ಮಹಾರಾಷ್ಟ್ರದ ಲೋಕಲ್ ಫೈಟ್ ನಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ. 29 ಮಹಾನಗರ ಪಾಲಿಕೆಗಳ ಪೈಕಿ 18ರಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಹೆಂಗಾಗಿದೆ ಅಂತಂದ್ರೆ ಶಿವಸೇನೆಯ ಉದ್ಧವ್ ಠಾಕ್ರೆ ಶಿವಸೇನೆಗೆ ಎಂಎನ್ಎಸ್ ಬಂದು ಸೇರ್ಕೊಳ್ಳುತ್ತು. ಕಾಂಗ್ರೆಸ್ ಬೇರೆ ಪಕ್ಷದ ಜೊತೆಗೆ ಹೋಯಿತು. ಕಾಂಗ್ರೆಸ್ ಶಿವಸೇನೆಯ ಸಖ್ಯವನ್ನ ಬಿಟ್ಟು ವಂಚಿತ್ ಬಹುಜನ ಗಾಡಿ ಜೊತೆಗೆ ಸೇರ್ಕೊಳ್ತು. ಸೊ ಇದನ್ನ ಮಹಾಯುತಿ ಮತ್ತು ಮಹಾವಿಕಾಸ್ ಅಘಾಡಿಯಲ್ಲಿ ಬದಲಾವಣೆಗಳಾಗಿರೋದು. ನಂಬರ್ಸ್ ಮತ್ತೆ ನೀವು ನೋಡಬಹುದು, ದೊಡ್ಡ ಬದಲಾವಣೆಗಳಾಗ್ತಿಲ್ಲ, ಚೇಂಜಸ್ಗಳಿಲ್ಲ. ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಇದೇ ನಂಬರ್ಸ್ ಇದೆ, ಯಾವುದೇ ಬದಲಾವಣೆಗಳು ಕಾಣಿಸ್ತಾ ಇಲ್ಲ. ಕೊನೆಯ ಕ್ಷಣದಲ್ಲೇನೋ ಮ್ಯಾಜಿಕ್ ಆಗತ್ತೆ ಅನ್ನುವಂಥ ನಿರೀಕ್ಷೆಯನ್ನೇನಾದರೂ ಇಟ್ಟುಕೊಂಡಿದ್ರೆ ಅದು ಕೂಡ ಆಗಲ್ಲ ಅನ್ನೋದು ಖಚಿತವಾಗಿ ಕಾಣ್ತಾ ಇದೆ. ಮುಂಬೈ ಮಹಾನಗರ ಪಾಲಿಕೆ ಬಿಜೆಪಿಯ ಮೇಯರ್ ಅನ್ನ ನೋಡುವಂತ ದಿನ ಹತ್ರ ಆಗಿದೆ. ಮೇಯರ್ ಅನ್ನು ನೋಡೋದು ಖಚಿತ ಆಗಿದೆ. 130 ಬಿಜೆಪಿಯ ಗಳಿಕೆ. ಎಕ್ಸಿಟ್ ಪೋಲ್ಗಳು ಹೇಳಿದ್ದು ಕೂಡ ಇದೇ ನಂಬರ್ ಅನ್ನ, 137ರ ಆಸುಪಾಸಲ್ಲಿ ಎಕ್ಸಿಟ್ ಪೋಲ್ಗಳು ಹೇಳಿದ್ದು. ಸೊ ನೋಡ್ತಾ ಇದ್ದೀರಿ, ಮುಂಬೈ 130, 72, ಅದರ್ಸ್ 25. ಬಿಜೆಪಿ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳಲ್ಲಿ ಹಿಂದೆ ಆದಂತ ಎಲೆಕ್ಷನ್ ಏನಿದೆ, ಡಿಸೆಂಬರ್ ತಿಂಗಳಲ್ಲಿ ಆದಂತ ಎಲೆಕ್ಷನ್ ಏನಿದೆ, ನಗರ ಪಾಲಿಕೆಗಳ ಎಲೆಕ್ಷನ್, ನಗರ ಪಂಚಾಯಿತಿಗಳ ಎಲೆಕ್ಷನ್, ಅಲ್ಲೂ ಕೂಡ ಬಿಜೆಪಿ ಗೆದ್ದು ಬೀಗಿತ್ತು. ಈಗ ಮತ್ತೆ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ನಲ್ಲೂ ಕೂಡ ಗೆದ್ದು ಬೀಗಿದೆ. ಲೋಕಸಭಾ ಎಲೆಕ್ಷನ್ನಿಗೂ ಈಗ ಬರ್ತಾ ಇರುವಂತಹ ಫಲಿತಾಂಶಕ್ಕೂ ಅಜಗಜಾಂತರ ಕಾಣಿಸ್ತಾ ಇರೋದು. ಲೋಕಸಭೆಯಲ್ಲಿ ದೊಡ್ಡ ಮಟ್ಟದ ಹಿನ್ನಡೆಯನ್ನ ಅನುಭವಿಸಿತ್ತು ಬಿಜೆಪಿ. ಯಾಕೆಂತಂದ್ರೆ ಆಗ ಆಗಿರುವಂತಹ ಸಮಸ್ಯೆಗಳ ಕಾರಣಕ್ಕಾಗಿಯೇ ಕೇಂದ್ರದಲ್ಲಿ ಬಿಜೆಪಿ ಒದ್ದಾಡಬೇಕಾಯಿತು. ಮಿತ್ರರ ನೆರವಿನೊಂದಿಗೆ ಸರ್ಕಾರವನ್ನ ಮಾಡಬೇಕಾದಂತ ಸ್ಥಿತಿ ಬಂತು. ಆದ್ರೆ ಯಾವ ರೀತಿ ಬೌನ್ಸ್ ಬ್ಯಾಕ್ ಆಯಿತು ಮಹಾರಾಷ್ಟ್ರದ ಬಿಜೆಪಿ ಅಂತಂದ್ರೆ, ವಿಧಾನಸಭಾ ಎಲೆಕ್ಷನ್ ನಲ್ಲಿ ಅಧಿಕೃತ ವಿಪಕ್ಷಗಳೇ ಇಲ್ಲದಂತ ಸ್ಥಿತಿಯನ್ನ ನಿರ್ಮಿಸಿತು. ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ನಲ್ಲೂ ಕೂಡ ಇದು ರಿಪೀಟ್ ಆಗಿದೆ. ಕಾಂಗ್ರೆಸ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಯಾರನ್ನ ಅಪ್ಪಿಕೊಂಡರೂ ಕೂಡ ಉದ್ಧಾರ ಆಗಲ್ಲ ಅನ್ನುವಂಥ ಸ್ಥಿತಿ, ಮಿತ್ರರನ್ನ ಬದಲಾಯಿಸಿದರೂ ಉದ್ಧಾರ ಆಗಲ್ಲ ಅನ್ನುವಂಥ ಸ್ಥಿತಿ. ಈ ಮಧ್ಯೆ ವೋಟ್ ಚೋರಿ ಆಗಿದೆ ಅನ್ನುವಂಥ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಇವತ್ತು ಫಲಿತಾಂಶ ಬರೋದಕ್ಕಿಂತ ಮುಂಚಿತವಾಗಿಯೇ ಅಥವಾ ಫಲಿತಾಂಶದ ಮುನ್ಸೂಚನೆ ಸಿಕ್ಕ ಬೆನ್ನಿಗೆ ವೋಟ್ ಚೋರಿ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಈ ಕಡೆ ಶಿವಸೇನೆಯು ಕೂಡ ಅದೇ ಆರೋಪವನ್ನು ಮಾಡಿದೆ. ಇಲ್ಲಿ ಕಾಂಪ್ರಮೈಸ್ ರಾಜಕಾರಣಗಳಾಗಿದೆ ಅನ್ನುವಂಥ ಆರೋಪವನ್ನು ಶಿವಸೇನೆಯು ಕೂಡ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.